ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ರೂಮಿನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಅದರ ವಿಡಿಯೋ ಇದಾಗಿರುತ್ತೆ. ನಾನು ಯಾವ ಥರ ನಮ್ಮ ರೂಮಿಂದು ತುಂಬ ಮೆಸ್ಸಿ ಆಗಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಯಾರಾದರೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಬೆಳಗ್ಗಿನ ತಿಂಡಿ ಎಲ್ಲ ಆಗಿಬಿಟ್ಟು ರಾಘವನ್ನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ 9 ಗಂಟೆ ಕಳೆದಿತ್ತು. ಇನ್ನು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೆ. ಭಾರ್ಗವ ಕೂಡ ಇವತ್ತು ಬೇಗ ಎದ್ದಿದ್ದ. ಭಾರ್ಗವಂದು ಕೂಡ ಬೆಳಗ್ಗಿನ ತಿಂಡಿ ಎಲ್ಲ ಆಗಿತ್ತು. ಅವನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹಾಲಲ್ಲಿ ಬಿಟ್ಟು ನಾನಿಲ್ಲಿ ಇವಾಗ ರೂಮ್ ಡೀಪ್ ಕ್ಲೀನ್ ಮಾಡೋದಕ್ಕೆ ಅಂತ ಹೊರಟಿದ್ದೆ. ನಮ್ಮ ರೂಮ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಒಂದು ಕಾಟ್, ಇನ್ನೊಂದು ಟೇಬಲ್, ಆಮೇಲೆ ಒಂದು ಚೇರ್, ಒಂದು ಗಾಡ್ರೇಜ್ ಇಷ್ಟೇ ಇಟ್ಟಿರೋದು. ಆಮೇಲೆ 3 ಗೋಡೆಯಲ್ಲಿ ಶೆಲ್ಫ್ ಇಟ್ಕೊಂಡಿದೀವಿ ಅಷ್ಟೇ. ಇದು ನಮ್ಮದು ಅಮ್ಮನ ಮನೆಯಲ್ಲಿ ಹಳೆ ಮನೆ. ಈ ಮನೆ ಬಂದ್ಬಿಟ್ಟು ಸುಮಾರು 30 ವರ್ಷನೇ ಆಗೋಯ್ತು. ಹಾಗಾಗಿ ಇದು ನಾವು ಬ್ಯಾಂಗ್ಳೂರಿಂದ ಊರಿಗೆ ಶಿಫ್ಟ್ ಆದಮೇಲೆ ಒಂದು ರೆನೋವೇಷನ್ ಥರ ಮಾಡ್ಕೊಂಡಿದ್ವಿ. ಈ ರೂಮ್ ಮತ್ತು ಇನ್ನೊಂದು ಕಿಚನ್, ಹಾಗೆ ಈ ರೂಮನ್ನು ಸಿಂಪಲ್ ಆಗಿ ಮಾಡ್ಕೊಂಡಿರೋದು. ನಮ್ಮ ಊರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಹತ್ರ 2 ತಿಂಗಳೇನೆ ಕಂಟಿನ್ಯೂಸ್ ಮಳೆ ಬರ್ತಾ ಇರೋದ್ರಿಂದ ಮಿಡ್ಲಲ್ಲಿ ಒಂದಿನ ಬಿಸಿಲು ಕಾದಿತ್ತು. ಹಾಗಾಗಿ ನಾನಿವತ್ತು ಡೀಪ್ ಕ್ಲೀನಿಂಗಿಗೆ ಹೊರಟಿರೋದು. ಯಾಕೆ ಬಿಸಿಲು ಬಂದಾಗಲೇ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ ಅಂದರೆ, ಈ ಥರ ನಂದು ಬೆಡ್ಶೀಟ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಒಗೆದ್ಬಿಟ್ಟು ಬಿಸಿಲಿಗೆ ಹಾಕಿ ಒಣಗಿಸೋಕ್ಕಾಗುತ್ತೆ ಅಂತ. ಮೊದಲಿಗೆ ನಾನು ಬೆಡ್ಶೀಟು ಆಮೇಲೆ ನಮ್ಮದು ಬಾತ್ ಟವೆಲ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬೆಡ್ಡಿಗೆ ತುಂಬ ಧೂಳೆಲ್ಲ ಕೂರೋದು ಬೇಡ ಅಂತ ಒಂದು ಬೆಡ್ ಸ್ಪ್ರೆಡನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾರ್ನರಲ್ಲಿ ನಾನೊಂದು ಸೂಟ್ ಕೇಸ್ ಜೊತೆಗೆ ಪಾಪುದು ಕೆಲವೊಂದು ಡೈಪರ್ಸ್, ಕೆಲವೊಂದು ಒಂದು ಬೆಡ್ ಎಲ್ಲ ಇರುತ್ತಲ್ವ, ಅದನ್ನು ಕಾರ್ನರಲ್ಲಿ ಇಟ್ಟಿರ್ತೀನಿ. ಅದನ್ನೆಲ್ಲ ಫಸ್ಟ್ ತೆಗೆದ್ಬಿಟ್ಟು ಹೊರಗಡೆ ಇನ್ನೊಂದು ವರ್ಕ್ ಏರಿಯಾದಲ್ಲಿ ಎಲ್ಲ ತಗೊಂಡೋಗಿ ಇಟ್ಟು ಆಮೇಲೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೊರಟಿರೋದು. ಇಲ್ಲಿ ಗೋಡೆ ಸೈಡಲ್ಲಿ ಇದು ರಾಘವನ್ಗೆ ಅವನ ಉಪನಯನಕ್ಕೆ ಅವನ ಚಿಕ್ಕಪ್ಪ ಕ್ಯಾರಮ್ ಕೊಟ್ಟಿದ್ರು. ಅದನ್ನು ಅವನ ಅಕ್ಕ ಬಂದರೆ, ಅನ್ವಿತಾ ಬಂದರೆ ಆಟ ಆಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದನ್ನು ರೂಮಲ್ಲೇ ಗಾಡ್ರೇಜಿನ ಬ್ಯಾಕ್ ಸೈಡಲ್ಲಿ ಇಟ್ಟಿರ್ತೀವಿ. ಮೊದಲಿಗೆ ನಾನು ಎಲ್ಲ ವಸ್ತುವನ್ನು ತೆಗೆದ್ಬಿಟ್ಟು ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಶೆಲ್ಫಲ್ಲಿ ಕೂಡ ತುಂಬ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ. ಅಂದರೆ ಮೊನ್ನೆ ಮಕ್ಕಳಿಗೆಲ್ಲ ಜ್ವರ ಎಲ್ಲ ಬಂದಿತ್ತಲ್ವ, ಅವ್ರದ್ದು ಮೆಡಿಸಿನ್ಸ್ ಅದೆಲ್ಲ ಹಂಗಂಗೆ ಇಟ್ಟಿದ್ದೆ. ಯಾವುದನ್ನು ಕೂಡ ನನಗೆ ತೆಗೆದ್ಬಿಟ್ಟು ಎಲ್ಲಿ ಇಡ್ತೀನಿ ಅದೇ ಪ್ಲೇಸಲ್ಲಿ ಇಡೋದಕ್ಕೆಲ್ಲ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ. ಶೆಲ್ಫಲ್ಲಿರುವಂತಹ ವಸ್ತುವನ್ನೆಲ್ಲ ಕೂಡ ತೆಗೆದು ಹೊರಗಡೆ ಇಟ್ಟೆ. ಅದಾದಮೇಲೆ ಹಸ್ಬೆಂಡಿಂದ ಇಲ್ಲಿ ಕೆಲಸ ಮಾಡೋದಕ್ಕೆ ಟೇಬಲ್ ಇರುತ್ತೆ ಅಲ್ವಾ, ಅಲ್ಲಿ ಕೂಡ ಮೆಸ್ಸಿ ಆಗಿತ್ತು. ಅದನ್ನು ಕೂಡ ಎಲ್ಲ ಥಿಂಗ್ಸನ್ನು ತೆಗೆದು ಹೊರಗಡೆ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಫ್ಯಾನಿನ ಧೂಳು ಕೂಡ ತೆಗಿತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಬಟ್ಟೆ ತಗೊಂಡು ಫ್ಯಾನಿನ ಧೂಳನ್ನೆಲ್ಲ ತೆಗಿತಾ ಇರೋದು. ನೆಕ್ಸ್ಟ್ ಇಲ್ಲಿ ಡಸ್ಟಿಂಗ್ ಬ್ರಷಿಂದ ಕಿಟಕಿಯ ಡಸ್ಟ್ ಎಲ್ಲ ತೆಗೆದ್ಬಿಟ್ಟು ಕರ್ಟನ್ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ನೆಕ್ಸ್ಟ್ ಬೆಡ್ಶೀಟ್ ಎಲ್ಲ ಹಾಕಿದ್ದೆ ಅಲ್ವಾ, ಅದು ವಾಶ್ ಆದಮೇಲೆ ವಿಂಡೋದು ಕರ್ಟನ್ ಕೂಡ ವಾಶಿಗೆ ಹಾಕೋದಕ್ಕಿತ್ತು. ನಮ್ಮ ರೂಮಲ್ಲಿ 2 ಕಿಟಕಿ ಇದೆ. ಈ ಥರ 2 ಕಿಟಕಿಯಿಂದ ಕೂಡ ಕರ್ಟನ್ ತೆಗೆದು ಅದನ್ನು ಕೂಡ ವಾಶಿಗೆ ಹಾಕಿಬಿಟ್ಟೆ. ಡೈಲಿ ರೂಮಿನ ಕ್ಲೀನ್ ಮಾಡ್ಕೊಳ್ತೀನಿ, ಆದರೂ ಕೂಡ ತುಂಬ ಅಂದರೆ ತುಂಬ ಡಸ್ಟ್ ಬಂದುಬಿಡುತ್ತೆ. ಡೈಲಿ ಡೀಪ್ ಕ್ಲೀನ್ ಮಾಡಿದ್ರು ಕಡಿಮೆನೇ ಅಂತ ಅನ್ನಿಸ್ಬಿಡುತ್ತೆ. ನಾನಿಲ್ಲಿ ಹಸ್ಬೆಂಡಿಂದು ಟೇಬಲ್ಗೆಲ್ಲ ಕೊಲಿನ್ ಲಿಕ್ವಿಡ್ ಹಾಕ್ತೀನಿ. ನಾನೇ ಏನು ಹೊಸದಾಗಿ ಲಿಕ್ವಿಡ್ ಎಲ್ಲ ಏನೂ ರೆಡಿ ಮಾಡ್ಕೊಂಡಿಲ್ಲ. ಅರ್ಜೆಂಟಿಗೆ ಇವತ್ತು ಪ್ಲ್ಯಾನ್ ಇಲ್ಲದೇನೆ ರೂಮ್ ಡೀಪ್ ಕ್ಲೀನಿಂಗ್ಗೆ ಹೊರಟಿರೋದು. ಅಂದರೆ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಹಾಗಾಗಿ ಹಸ್ಬೆಂಡ್ ಮಗುವನ್ನು ನೋಡ್ಕೊಳ್ತೇನೆ ಅಂತ ಹೇಳಿರೋದ್ರಿಂದ ಡೀಪ್ ಕ್ಲೀನಿಂಗಿಗೆ ಹೊರಟಿರೋದು. ಇಲ್ಲಾಂದರೆ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಈ ಥರ ಡೀಪ್ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಅಂದರೆ ತುಂಬ ಕಷ್ಟನೇ. ಇದಾದಮೇಲೆ ಒಂದ್ಸಲ ಎಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಚಂಡಿ ಬಟ್ಟೆಯಿಂದ ಕಿಟಕಿದು ರಾಡು ಆಮೇಲೆ ಕರ್ಟನಿಂದು ರಾಡ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ.
ಇವತ್ತಿಗೆ ಹತ್ರ ನಾನು 5ರಿಂದ 6 ದಿವಸನೇ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡ್ದೇನೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವರು ವಿಚಾರಿಸ್ತಾ ಇದ್ರು ಯಾಕೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಾಯಿತು, ನಿಮ್ಮ ಊರು ಮಂಗಳೂರಲ್ವಾ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅಲ್ಲಿ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ, ಅಲ್ಲಿ ಕುಸಿತ ಇಲ್ಲಿ ಕುಸಿತ ತುಂಬ ಗಂಡಾಂತರ ಎಲ್ಲ ಬರ್ತಾ ಇದೆ, ನಿಮ್ಮ ಕಡೆ ಎಲ್ಲ ಆರಾಮಾಗಿದ್ದೀರಲ್ವಾ, ಏನಾಯಿತು, ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಂತ ವಿಚಾರಿಸಿದ್ರು. ನಿಜವಾಗ್ಲೂ ನನಗೆ ಅವರ ಕನ್ಸರ್ನಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ನೆನಪಲ್ಲಿ ಇಟ್ಕೊಂಡು ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತ ವಿಚಾರಿಸಿದ್ರಲ್ವ ಅಂತ. ಯಾಕೆ ಇಷ್ಟು ಟೈಮ್ ತಗೊಂಡೆ ಅಂತಂದರೆ, ಇವಾಗ ಸ್ವಲ್ಪ ದಿವಸದಲ್ಲಿ 3ರಿಂದ 4 ದಿವಸ ಆಯಿತು, ಬಿಸಿಲು ಕೂಡ ಬರ್ತಾ ಇದೆ. ಹಾಗೆ ತುಂಬ ದಿನ ಆಯಿತು ತೋಟಕ್ಕೆ ಹೋಗಿ ಕೆಲಸ ಕೂಡ ಮಾಡ್ಕೊಳ್ದೆ, ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತಲ್ವಾ, ತೋಟಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಪೆಂಡಿಂಗ್ ಆಗಿರುವಂತಹ ತೋಟದ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ರೂಮಿನ ಫ್ಯಾನಿನ ಧೂಳು, ನೆಕ್ಸ್ಟ್ ಕಿಟಕಿದು ಧೂಳೆಲ್ಲ ತೆಗೆದ್ಬಿಟ್ಟು ವಾಷಿಂಗ್ ಮಿಷನ್ ಇಂದು ಬೆಡ್ಶೀಟ್ ಕೂಡ ಆಗಿತ್ತು, ಅದನ್ನು ಕೂಡ ಬಿಸಿಲಿಗೆ ಒಣಗೋದಕ್ಕೆ ಹಾಕಿಬಿಟ್ಟು ಡೈರೆಕ್ಟ್ ಇಲ್ಲಿ ಕಿಚನಿಗೆ ಬಂದಿದ್ದೀನಿ. ಟೈಮ್ ಆಲ್ರೆಡಿ 10:30 ಆಗಿತ್ತು. 10:30 ಟೀ ಎಲ್ಲ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದಿದ್ದು. ನೆಕ್ಸ್ಟ್ ಇವತ್ತು ಲೇಬರ್ಸ್ ಕೂಡ ಬಂದಿದ್ರು, ಅವ್ರಿಗೂ ಕೂಡ ಟೀ ಕೊಡೋದಿತ್ತು. ಇವತ್ತು ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಲೇಬರ್ಸಿಗೆ. ಅದರ ಜೊತೆಗೆ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವತ್ತು ಬೆಳಿಗ್ಗೆನೆ ಸಾಂಬಾರೆಲ್ಲ ರೆಡಿ ಮಾಡೋದಕ್ಕಾಗಿರಲಿಲ್ಲ. ಭಾರ್ಗವ ಬೇಗ ಎದ್ದಿದ್ದಲ್ಲ, ಹಾಗೆ ಸ್ವಲ್ಪ ಹಠ ಮಾಡ್ಕೊಳ್ತಾ ಇದ್ದ. ಅವನು ತಿಂಡಿ ಎಲ್ಲ ಆದಮೇಲೆ ಅವನು ಸುಮ್ಮನಾಗಿದ್ದು, ಹಾಗಾಗಿ ಇವತ್ತು ಸಾಂಬಾರು ಮಾಡೋದಕ್ಕೆ ಡಿಲೇ ಆಗೋಯ್ತು. ಇಲ್ಲಿ ನಾನು ನೀರು ದೋಸೆ ಮಾಡ್ಕೊಳ್ತಾ ಸಾಂಬಾರಿಗೆ ಕೂಡ ಮಸಾಲೆ ಎಲ್ಲ ಹಾಕಿಬಿಟ್ಟು ರುಬ್ಬೋದಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ದೋಸೆ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ಸ್ಟವ್ವಿಂದೆಲ್ಲ ಒಂದು ಮೇಲಿಂದ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಸಾಂಬಾರು ಮಾಡೋದಕ್ಕೆ ಜೊತೆಗೆ ಟೀ ಕೂಡ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಲೇಬರ್ಸಿಗೆ 2-3 ದಿವಸದಿಂದ ಬರ್ತೀವಿ ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಮಾಡ್ತಾ ಇವತ್ತೇ ಬಂದುಬಿಟ್ರು. ಅಂದರೆ ನಂದು ಡೀಪ್ ಕ್ಲೀನಿಂಗು ಶುರು ಮಾಡಿದ ಮೇಲೆ ಬಂದುಬಿಟ್ರು. 5 ಲೇಬರ್ಸ್ ಇದ್ದರು. ಸೊ ಅವ್ರಿಗೆ ತಿಂಡಿ ಆಮೇಲೆ ಟೀ ಅಂತ ಹೇಳಿಕೊಂಡು ತುಂಬ ವರ್ಕ್ ಪ್ರೆಷರ್ ಆಯಿತು ನನಗೆ. ಅಂದರೆ ನಾನು ಡೀಪ್ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಬಂದಿರೋದು. ಮೊದಲೇ ಬರ್ತಿದ್ರೆ ನಾನಿವತ್ತು ಡೀಪ್ ಕ್ಲೀನ್ ಕೂಡ ಮಾಡೋದಕ್ಕೆ ಹೊರಡ್ತಾನೆ ಇಲ್ಲ ಅಂತ ಅಂದ್ಕೊಂಡೆ. ಅದಾದಮೇಲೆ ಅಮ್ಮನಿಗೆ ಇಲ್ಲಿ ಬಿ ಪ್ರೋಟೀನ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಜಸ್ಟ್ ಅವ್ರಿಗೆ ತಿಂಡಿ ಟೀ ಎಲ್ಲ ರೆಡಿ ಮಾಡಿಟ್ಟು ನನ್ನ ಕೆಲಸಕ್ಕೆ ಆಮೇಲೆ ವಾಪಸ್ಸು ಡೀಪ್ ಕ್ಲೀನಿಂಗಿಗೆ ಶುರು ಮಾಡಿಕೊಂಡೆ. ನೆಕ್ಸ್ಟ್ ಲೇಬರ್ಸ್ಗೆ ತಿಂಡಿ ಎಲ್ಲ ಅಮ್ಮನೇ ಕೊಡ್ತೀನಿ ಅಂತ ಹೇಳಿದರು. ಧೂಳು ಎಲ್ಲ ಆವಾಗಲೇ ತೆಗೆದಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ನಾನು ಮಾಪ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಬಟ್ಟೆಯಿಂದ ಒಂದ್ಸಲ ಚೆನ್ನಾಗಿ ಮಾಪ್ ಮಾಡಾಗಿತ್ತು. ನೆಕ್ಸ್ಟ್ ಇದು ಸೆಕೆಂಡ್ ಟೈಮು ಮಾಪ್ ಮಾಡ್ಕೊಳ್ತಾ ಇರೋದು. ಈ ಥರ ಡೀಪ್ ಕ್ಲೀನ್ ಮಾಡ್ಕೊಂಡಾಗ ಧೂಳೆಲ್ಲ ಇರುತ್ತೆ ಅಲ್ವಾ, ಒಂದ್ಸಲ ಮಾಪ್ ಮಾಡಿದರೆ ಸಾಕಾಗಲ್ಲ, ಹಾಗಾಗಿ 2 ಸಲ ಮಾಪ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ರೂಮೆಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾಯಿತು. ಆಮೇಲೆ ಫೈನಲ್ ಲುಕ್ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಇವಾಗ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಸೂಟ್ ಕೇಸ್ ಇಟ್ಟಿದ್ದೆ ಅಲ್ವ, ಅದನ್ನು ಹಾಗೆ ನೀಟಾಗಿ ಎಲ್ಲವನ್ನ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೂಟ್ ಕೇಸ್ ಅದರ ಮೇಲೆ ಈ ಥರ 2 ಟ್ರೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಹ್ಯಾಂಡ್ ಬ್ಯಾಗು ಆಮೇಲೆ ಭಾರ್ಗವಂದು ಬಟ್ಟೆ ಎಲ್ಲ ಇರುತ್ತಲ್ವ, ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಇದಾದಮೇಲೆ ಇದರ ಕೆಳಗಡೆ ನಂದು ಸ್ವಲ್ಪ ಬ್ಯಾಗ್ ಎಲ್ಲ ಇರುತ್ತೆ ಅಲ್ವಾ, ಅಂದರೆ ನನಗೆ ಅರ್ಜೆಂಟಿಗೆ ಹೋಗಬೇಕಿದ್ರೆ ಈ ಥರ ನಾನು ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ಭಾರ್ಗವಂದು ಡೈಪರ್ ಕೂಡ ಬೇಗ ಸಿಗಲಿ ಅಂತ ಈ ಥರ ಒಂದು ಟ್ರೇಯಲ್ಲಿ ಹಾಕಿಟ್ಟಿರ್ತೀನಿ. ಇದು ಸ್ವಲ್ಪ ಹೊತ್ತಷ್ಟೇ ಈ ಥರ ಕ್ಲೀನ್ ಆಗಿರುತ್ತೆ. ಅದಾದಮೇಲೆ ಭಾರ್ಗವ ಅದನ್ನೆಲ್ಲ ತೆಗೆದು ಮೆಸ್ಸಿಯಾಗಿ ಫುಲ್ ರೂಮು ಮಾಡ್ಕೊಂಡು ಬಿಡ್ತಾನೆ. ನೆಕ್ಸ್ಟ್ ಅಲ್ಲಿ ಫಸ್ಟ್ ಶೆಲ್ಫು ಖಾಲಿ ಬಿಟ್ಟಿದ್ದೀನಿ, ಯಾಕಂದರೆ ಭಾರ್ಗವ ಅಲ್ಲಿ ಏನೇ ಥಿಂಗ್ಸ್ ಇಟ್ಬಿಟ್ರು ಕೂಡ ಅದನ್ನು ತೆಗೆದು ನೆಲಕ್ಕೆ ಬಿಸಾಕಿ ಚಲಾಪಿಲಿ ಮಾಡ್ತಾನೆ ಅಂತ. ಬ್ಲ್ಯಾಕ್ ಟ್ರೇಯಲ್ಲಿ ರಾಘವಂದು ಯೂನಿಫಾರ್ಮು ಒಂದು ಟವೆಲ್ಸ್ ಎಲ್ಲ ಇಟ್ಬಿಡ್ತೀನಿ, ಅಂದರೆ ಅವನಿಗೆ ಈಸಿಯಾಗಿ ಸಿಕ್ಬಿಡಲಿ. ಎಲ್ಲ ನನ್ನನ್ನೇ ಡಿಪೆಂಡ್ ಆದರೆ ಅವನಿಗೂ ಸ್ಕೂಲಿಗೆ ಹೋಗಬೇಕಿದ್ರೆ ಡಿಲೇ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ. ಅದಾದಮೇಲೆ ನೋಡಿ, ಇಲ್ಲಿ 1 by 1 ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಪೌಚ್ ಕೂಡ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಕೆಲವೊಂದು ಪೌಚಲ್ಲಿ ಮಕ್ಕಳದು ಸಿರಪ್, ಆಯಿಂಟ್ಮೆಂಟ್, ಮೆಡಿಸಿನ್ ಇದೆಲ್ಲ
ಇಟ್ಟಿರ್ತೀನಿ. ಕೆಲವೊಂದರಲ್ಲಿ ನಂದು ಮೇಕಪ್ಪಿಂದು ಬ್ಯಾಂಗಲ್ಸ್ ಆಗಲಿ ಇಲ್ಲ ಬಿಂದಿ ಆಗಲಿ ಈ ಥರದ್ದು ಕ್ಲಿಪ್ಸು ಆಮೇಲೆ ನೈಲ್ ಪಾಲಿಶು ಇದೆಲ್ಲ ಚೆನ್ನಾಗಿ ನೀಟಾಗಿ ಎತ್ತಿಟ್ಟಿರ್ತೀನಿ. ಅದಾದಮೇಲೆ ಕೋಲಿನು ಆಮೇಲೆ ಸ್ವಲ್ಪ ಪೆನ್ನು ಬ್ರಷು ಇದೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಒಂದು ಕರ್ಟನ್ ಕೂಡ ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಿತ್ತಲ್ವ ಹಾಗೆ ಬೇಗ ಒಣಗಿಬಿಟ್ಟಿತ್ತು, ಅದನ್ನು ಕೂಡ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಹಸ್ಬೆಂಡಿಂದು ವರ್ಕಿಂಗ್ ಟೇಬಲಲ್ಲಿ ಕೂಡ 2 ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ, ಒಂದು ಆಫೀಸಿಂದು ಒಂದು ಪರ್ಸನಲ್ ಅಂತ, ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನಮ್ಮದು ಫ್ಯಾನು ರಿಮೋಟ್ ಕಂಟ್ರೋಲ್ ಫ್ಯಾನು ಅದನ್ನು ಕೂಡ ನೀಟಾಗಿ ಎತ್ತಿಟ್ಟಿರ್ತೀನಿ. ಈ ಥರ ಮಕ್ಕಳದು ಸಿರಪ್ ಕೂಡ ಹಾಗೆ ಬೇಗ ಸಿಗಲಿ ಅಂತ ಈ ಥರ ನೀಟಾಗಿ ಇಟ್ಟಿರ್ತೀನಿ. ಬಟ್ ಅದು ಸ್ವಲ್ಪ ಹೊತ್ತಷ್ಟೇ ಭಾರ್ಗವ ಎಲ್ಲ ತೆಗೆದು ಮೆಸ್ಸಿಯಾಗಿ ಇಟ್ಬಿಡ್ತಾನೆ. ಆಮೇಲೆ ಸಂಜೆ ಹೊತ್ತಿಗೆ ರಾಘವ ಮತ್ತು ರಾಘವನ ಅಪ್ಪ ಇಬ್ಬರು ಚೆಸ್ ಆಡ್ತಾರೆ. ಹಾಗೆ ಚೆಸ್ ಬೋರ್ಡ್ ಮತ್ತು ಕಾಯಿನನ್ನು ಮೇಲೆ ಎತ್ತಿಟ್ಟಿರ್ತೀನಿ. ಹೀಗೆ ನನಗೆ ಯಾವ ಥರ ಅನ್ನಿಸ್ತು ಆ ಥರ ನನಗೆ ಅರೇಂಜ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಬೆಡ್ಶೀಟ್ ಕೂಡ ಇನ್ನೊಂದು ಸಪ್ರೇಟಾಗಿ ಎಕ್ಸ್ಟ್ರಾ ಬೆಡ್ಶೀಟ್ ಇರುತ್ತೆ ಅಲ್ವಾ, ಅದನ್ನು ಕೂಡ ಹಾಕಿಬಿಟ್ಟು ಈ ಥರ ನಾನು ಪಿಲ್ಲೋದ ಅಡಿಯಲ್ಲಿ ಬೆಡ್ಶೀಟನ್ನು ನಾನು ಎತ್ತಿಟ್ಟಿರ್ತೀನಿ. ಅಂದರೆ ಬೆಡ್ ಸ್ವಲ್ಪ ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ. ಇದು ಓವರ್ ಆಲ್ ನಮ್ಮದು ಬೆಡ್ರೂಮಿಂದು ಫೈನಲ್ ಲುಕ್. ಯಾವ ಥರ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಅನ್ನೋದನ್ನು ನೀವು ಒಂದ್ಸಲ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ದಯವಿಟ್ಟು. ನೆಕ್ಸ್ಟ್ ನೋಡಿ, ಇವತ್ತು ಲೇಬರ್ಸ್ ಬಂದಿದ್ರು ಅಂತ ಹೇಳಿದೆ ಅಲ್ವಾ, ಅವರು ಇವತ್ತು ನೋಡಿ ಈ ಥರ ತೆಂಗಿಂದು ಮರವನ್ನು ಆಲ್ರೆಡಿ ಕಟ್ ಮಾಡಿ ಎಲ್ಲ ಹಾಕಿದ್ರು, ಅದು ತೋಡಿಗೆ ಬಿದ್ದಿತ್ತು. ಒಂದೇ ಮರ ಬಿದ್ದಿದ್ದು ಆ್ಯಕ್ಚುಲಿ ತೆಂಗಿನ ಮರ, ಇನ್ನೊಂದು ಆಲ್ರೆಡಿ ತುಂಬ ವಾಲಿತ್ತು. ಅದು ಇನ್ನು ಜೋರು ಮಳೆಗೆ ನಮ್ಮದು ಇಲ್ಲಿ ಈ ಥರ ಒಂದು ಸಂಕ ಅಂತ ಹೇಳ್ತೀವಲ್ಲ ಅದನ್ನು ಕಟ್ಟಿದ್ರಲ್ವ, ಸೊ ಅದಕ್ಕೆ ಬಿದ್ದುಬಿಟ್ರೆ ಅದು ಫುಲ್ ಸಂಕ ಡ್ಯಾಮೇಜ್ ಆಗುತ್ತೆ ಅಂತ ಈ ಥರ ಮೊದಲೇ ನಾವು ತೆಂಗಿನ ಮರವನ್ನು ಕಟ್ ಮಾಡಿರೋದು. ಇನ್ನೊಂದು ತೆಂಗಿನ ಮರ ಸ್ವಲ್ಪ ಆ ಕಡೆ ತೆಂಗಿನ ಮರ ಬಿದ್ದಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ರು, ಅದನ್ನು ಕೂಡ ನಾನು ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನೋಡಿ ಈ ಥರ ತೆಂಗಿನ ಮರವನ್ನು ಕಟ್ ಮಾಡಿ ತೋಡಿಂದ ಈ ಥರ ಒಂದು ಹಗ್ಗ ಹಾಕಿಬಿಟ್ಟು ಮೇಲೆ ನಮ್ಮ ತೋಟದಿಂದ ಎಳಿತಾ ಇದ್ರು. ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು. ಅದು ಬೇರೆ ಹಸಿ ತೆಂಗಿನ ಮರ ಅಲ್ವಾ, ಅವ್ರಿಗೆ ಲೇಬರ್ಸಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಟ್ ಕ್ಲೀನಾಗಿ ಸಂಕ ಎಲ್ಲೂ ಕೂಡ ಡ್ಯಾಮೇಜ್ ಆಗದ ಹಾಗೆ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದರ ಜೊತೆಗೆ ಹಲಸಿನ ಮರ ಕೂಡ ಇತ್ತು. ಅಲ್ಲಿ ತೆಂಗಿನ ಮರಕ್ಕೆ ಅಡ್ಡ ಆಗಿರುವಂಥ ಹಲಸಿನ ಮರದ ರೆಂಬೆ ಅದನ್ನೆಲ್ಲ ಕಟ್ ಮಾಡಿ ಸಿಕ್ಕಾಪಟ್ಟೆ ಒಂದು ಹಲಸಿನಕಾಯಿ ಕೂಡ ಬಿದ್ದುಬಿಟ್ಟಿತ್ತು. ಆಮೇಲೆ ತೆಂಗಿನ ಮರ ಇತ್ತಲ್ವ ಅದರದ್ದು ಎಳನೀರು ಕೂಡ ಬಿದ್ದಿತ್ತು. ನೋಡಿ, ಇನ್ನೊಂದು ಅಲ್ಲಿ ಒಂದು ನೀರಿನ ಮೇಲೆ ಮಣ್ಣು ಥರ ಇದೆಯಲ್ಲ, ಅದು ನಮ್ಮದು ತೆಂಗಿನ ಮರದ ಬುಡ ಸಮೇತ ಜೋರು ಮಳೆಗೆ ಈ ಥರ ತೋಡಲ್ಲಿ ಅರ್ಧದವರೆಗೆ ಹೋಗ್ಬಿಟ್ಟಿತ್ತು. ಅದನ್ನು ಕೂಡ ಕಟ್ ಮಾಡಿ ಲೇಬರ್ಸ್ ಇವಾಗ ನೋಡಿ ನೆಕ್ಸ್ಟು ತೋಟದಿಂದ ಈ ಥರ ಹಗ್ಗದ ಸಹಾಯದಿಂದ ತೆಂಗಿನ ಮರದ ಸಣ್ಣ ಸಣ್ಣ ಕಟ್ಟಿಂಗ್ಸನ್ನು ಎಳೆದು ನಮ್ಮ ತೋಟಕ್ಕೆ ಹಾಕ್ಕೊಳ್ತಾ ಇದ್ರು. ತುಂಬ ಅಂದರೆ ಪಾಪ ತುಂಬ ಕಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಿದರು. ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಪಕ್ಕದ ಮನೆಯದು ತೋಟದ ಅವರ ಒಂದು ಪಂಪ್ ಶೆಡ್ಡಿಗೆ ನಮ್ಮದು ಒಂದು ತೆಂಗಿನ ಮರ ಬಿದ್ದು ಅವ್ರದ್ದು ಪಂಪ್ ಶೆಡ್ಡಿನ ಶೀಟು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಪಂಪ್ ಶೆಡ್ ಡ್ಯಾಮೇಜ್ ಆಗಿರೋದ್ರಿಂದ ಪಾಪ ಅವ್ರಿಗೆ 2-3 ದಿವಸ ಪವರೇ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಅವರು ಕೂಡ. ನೋಡಿ ಅಲ್ಲೇ ನೋಡಿ ಒಂದು ಶೀಟ್ ಕಾಣಿಸ್ತಾ ಇದೆಯಲ್ವಾ, ಅದು ಅವ್ರದ್ದು ಪಂಪ್ ಶೆಡ್ಡು. ಅದರ ಮೇಲ್ಗಡೆ ನಮ್ಮದು ತೆಂಗಿನ ಮರದ್ದು ರೆಂಬೆ ಎಲ್ಲ ಅದರ ಮೇಲ್ಗಡೆ ಬಿದ್ದುಬಿಟ್ಟಿತ್ತು. ಸ್ವಲ್ಪ ಅವರ ಅಂದರೆ ಅವ್ರಿಗೆ ಪವರ್ ಹೋಗಿತ್ತಲ್ವ, ಹಾಗಾಗಿ ಸ್ವಲ್ಪ ಅವರೇ ಕ್ಲೀನ್ ಮಾಡಿಕೊಂಡ್ರು. ಪಂಪ್ ಶೆಡ್ ಎಲ್ಲ ಅದರ ಶೀಟಿನ ಮೇಲೆ ಇರುವಂತಹ ರೆಂಬೆಯನ್ನೆಲ್ಲ ಕಟ್ ಮಾಡಿ ಅವರು ಕ್ಲೀನ್ ಮಾಡ್ಕೊಂಡಿದ್ರು. ನೋಡಿ, ಇದು ಆವಾಗಲೇ ಹೇಳಿದೆ ಅಲ್ವ, ಎಳನೀರು ಹಲಸಿನಕಾಯಿ ಎಲ್ಲ ಬಿದ್ದಿತ್ತು ಅಂತ, ಅದನ್ನು ಕೂಡ ನಾನು ಎಲ್ಲ ತೆಗೆದು ತೋಟದಿಂದ ತಗೊಂಡು ಮನೆಗೆ ತಗೊಂಡು ಬಂದು ಹಾಕಿದ್ದೆ. ಇವಾಗ ಇಲ್ಲಿ ಹಲಸಿನಕಾಯಿಯನ್ನು ಎಲ್ಲ
ಮಾಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ಅಷ್ಟು ಚೆನ್ನಾಗಿರುವಂಥ ಹಲಸಿನಕಾಯಿ ವೇಸ್ಟ್ ಮಾಡೋದಕ್ಕೆ ಮನಸ್ಸಾಗಿರಲಿಲ್ಲ. ಹಾಗೆ ಹಲಸಿನಕಾಯಿಯನ್ನು ಕೂಡ ಕೊರೆದು ಇವತ್ತು ನಾವು ಇಲ್ಲಿ ಒಂದು ಉಪ್ಪು ಸಳೆ ಅಂತ ಹಾಕ್ತೀವಿ, ಅದನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಮತ್ತು ಅಮ್ಮ ಹಲಸಿನಕಾಯಿದು ಉಪ್ಪು ಸೊಳೆ ಕೂಡ ಹಾಕ್ಕೊಂಡಿದ್ವಿ. ಆ ಉಪ್ಪು ಸೊಳೆಯಿಂದ ತುಂಬ ರೆಸಿಪೀಸ್ ಕೂಡ ಮಾಡೋದಕ್ಕಾಗುತ್ತೆ, ರೊಟ್ಟಿ ಕೂಡ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ರೊಟ್ಟಿ ಎಲ್ಲ ಯಾವ ಥರ ಮಾಡೋದು, ರೆಸಿಪಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಹಲಸಿನಕಾಯಿದು ತುಂಬ ಕೆಲಸ ಇರುತ್ತಲ್ವ, ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಲವ್ ಯು, ಬೈ ಬೈ, ಟೇಕ್ ಕೇರ್.